ಸ್ನೇಹಿತರೆ, ಇತ್ತೀಚೆಗೆ ನಾನು ಯೂನಿವರ್ಸ್ ಬಗ್ಗೆ ಮಾಡಿದಂತಹ ವಿಡಿಯೋಗಳನ್ನ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾಡಿದಂತಹ ವಿಡಿಯೋಗಳನ್ನ ನೋಡಿ ತುಂಬಾ ಜನ ವ್ಯೂವರ್ಸ್ ನನಗೆ ಕಾಮೆಂಟ್ ಮಾಡಿದ್ರು, ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ಹಣವನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಅಂತ. ತುಂಬಾ ಜನ ಈ ಹಣದ ಸಮಸ್ಯೆಯಿಂದ ಅವರ ಲೈಫ್ ಅಲ್ಲಿ ಸ್ಟ್ರಗಲ್ ಪಡ್ತಿದ್ದಾರೆ ಅಂತ ಗೊತ್ತಾಯ್ತು. ಹಾಗಿದ್ರೆ ನೀವು ಸ್ಟ್ರಗಲ್ ಪಡದೆ, ಕಷ್ಟ ಪಡದೆ ಹಣವನ್ನ ಅಟ್ರಾಕ್ಟ್ ಮಾಡ್ಬೇಕಾ, ಸಂಪಾದನೆ ಮಾಡ್ಬೇಕಾ? ಅದು ಖಂಡಿತವಾಗ್ಲೂ ಸಾಧ್ಯ. ಅದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಹೇಳಿರುವ ಪವರ್ಫುಲ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಹಣ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ. ಆದ್ದರಿಂದ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಬೋನಸ್ ಟೆಕ್ನಿಕ್ಸ್ ನ ನಾನು ಹೇಳ್ಕೊಟ್ಟಿದ್ದೀನಿ. ಆ ಟೆಕ್ನಿಕ್ ಅಂತೂ ನಿಮ್ಮ ಫೈನಾನ್ಷಿಯಲ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುತ್ತೆ, ನಿಮ್ಮ ಫೈನಾನ್ಷಿಯಲ್ ರಿಯಾಲಿಟಿಯನ್ನೇ ಚೇಂಜ್ ಮಾಡುತ್ತೆ. ಆದ್ದರಿಂದ ಪ್ರತಿಯೊಂದು ಸ್ಟೆಪ್ಸ್ ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಅದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಸ್ಟೆಪ್ ನಂಬರ್ 1, ರೀಪ್ರೋಗ್ರಾಮ್ ಯುವರ್ ಮನಿ ಮೈಂಡ್ ಸೆಟ್. ಮೊದಲು ನೀವು ಮಾಡಬೇಕಾಗಿರೋದು ನಿಮಗೆ ಹಣದ ಬಗ್ಗೆ ಇರುವಂತಹ ನಂಬಿಕೆಗಳನ್ನ ನೀವು ಚೇಂಜ್ ಮಾಡ್ಕೋಬೇಕು. ತುಂಬಾ ಜನ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರ ಮೈಂಡ್ ಅಲ್ಲಿ, ಅವರ ಅನ್ಕಾನ್ಸಿಯಸ್ ಲೆವೆಲ್ ಅಲ್ಲಿ ಅಥವಾ ಕಾನ್ಸಿಯಸ್ ಲೆವೆಲ್ ಅಲ್ಲಿ ಹಣದ ಬಗ್ಗೆ ನೆಗೆಟಿವ್ ನಂಬಿಕೆಗಳನ್ನ ಹೊಂದಿರ್ತಾರೆ. ಇದು ಯಾವ ರೀತಿ ಅಂದ್ರೆ, ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ, ನಾನು ಶ್ರೀಮಂತನಾಗೋದಕ್ಕೆ ಅರ್ಹನಲ್ಲ, ಈ ರೀತಿ ನೆಗೆಟಿವ್ ನಂಬಿಕೆಗಳಿಂದ ಅವರ ಮೈಂಡ್ ಸೆಟ್ ಅನ್ನೋದು ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ಆ ಮೈಂಡ್ ಸೆಟ್ ಇಂದ ನೀವು ಆಚೆ ಬರಬೇಕು. ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಹಣ ನನ್ನ ಜೀವನದಲ್ಲಿ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ನಾನು ಹಣವನ್ನ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀನಿ, ನಾನು ಕೂಡ ಶ್ರೀಮಂತನಾಗಬಹುದು. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ ಇಂದ ನಿಮ್ಮ ಮನಿ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬಹುದು. ಆದ್ದರಿಂದ ಈ ಸ್ಟೆಪ್ ನಂಬರ್ 1 ಏನಿದೆಯಲ್ಲ, ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮೊದಲು ನೀವು ಹಣದ ಬಗ್ಗೆ ಪಾಸಿಟಿವ್ ಅಫರ್ಮೇಷನ್ಸ್ ನ ಬರೀಬೇಕು. ಹಾಗೂ ಅದನ್ನ ನೀವು ಕೇಳಿಸ್ಕೊಳ್ಳೋದ್ರಿಂದ ಕೂಡ ಈ ಮನಿ ನೆಗೆಟಿವ್ ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗುತ್ತೆ. ಸ್ಟೆಪ್ ನಂಬರ್ 2, ವಿಜುವಲೈಸ್ ಯುವರ್ ವೆಲ್ತ್. ಯುವರ್ ಮೈಂಡ್ ಕ್ರಿಯೇಟ್ಸ್ ಯುವರ್ ರಿಯಾಲಿಟಿ. ನಿಮ್ಮ ಮೈಂಡೇ ನಿಮ್ಮ ನಿಜ ಜೀವನವನ್ನ ಕ್ರಿಯೇಟ್ ಮಾಡುತ್ತೆ. ನೀವು ಹಣವನ್ನ ತುಂಬಾ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಅದನ್ನ ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ನೀವು ನೋಡ್ಬೇಕಾಗುತ್ತೆ. ಆದ್ದರಿಂದ ನೀವು ಪ್ರತಿನಿತ್ಯ ದಿನಾಲು ಒಂದು 5 ನಿಮಿಷ ಅಥವಾ 10 ನಿಮಿಷ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಪ್ರಶಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡು ವಿಜುವಲೈಸ್ ಮಾಡಿ. ಯಾವ ರೀತಿ ವಿಜುವಲೈಸ್ ಮಾಡಿ? ನೀವು ಎಲ್ಲಾದ್ರೂ ಶಾಪಿಂಗ್ ಹೋದಾಗ ನೀವು ಅನ್ಲಿಮಿಟೆಡ್ ಆಗಿ ತುಂಬಾ ಫ್ರೀ ಇಂದ ಶಾಪ್ ಮಾಡ್ತಿದ್ದೀರಾ, ಅದು ಹಣ ಎಷ್ಟೇ ಆದ್ರೂ ಸರಿ, ನೀವು ತುಂಬಾ ಫ್ರೀ ಆಗಿ ಶಾಪಿಂಗ್ ಮಾಡ್ತಿರೋ ಹಾಗೆ ಊಹೆ ಮಾಡ್ಕೊಳ್ಳಿ. ಅದೇ ರೀತಿ ನೀವು ನಿಮ್ಮ ಡ್ರೀಮ್ ಹೌಸ್ ಅಲ್ಲಿ ನೀವು ಇದ್ದ ಹಾಗೆ, ಹಾಲ್ ಅಲ್ಲಿ ಇದ್ದ ಹಾಗೆ, ಬೆಡ್ರೂಮ್ ಅಲ್ಲಿ ಇದ್ದ ಹಾಗೆ, ಡ್ರೀಮ್ ಕಾರ್ ಅಲ್ಲಿ ಓಡಾಡದ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ತುಂಬಾ ಹ್ಯಾಪಿಯಾಗಿ, ತುಂಬಾ ಖುಷಿಯಿಂದ ಇದು ನಿಜವಾಗ್ಲೂ ನಡೆದಿದೆ, ನಿಜವಾಗ್ಲೂ ನಾನು ಅನುಭವಿಸ್ತಿದ್ದೀನಿ ಅನ್ನೋ ರೀತಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ನಿಮ್ಮ ಭಾವನೆಗಳೇ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಪವರ್ ಆಗಿ ಕೆಲಸ ಮಾಡ್ತವೆ. ಸ್ಟೆಪ್ ನಂಬರ್ 3, ಯೂಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಈಸ್ ಎ ಮನಿ ಮ್ಯಾಗ್ನೆಟ್. ನೀವು ಎಷ್ಟು ಕೃತಜ್ಞತೆಯ ಭಾವನೆಯಿಂದ ಇರ್ತೀರೋ ಅಷ್ಟು ನೀವು ಹಣವನ್ನ ಅಟ್ರಾಕ್ಟ್ ಮಾಡ್ತೀರಾ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು, ಈ ಸ್ಟೆಪ್ಸ್ ನ ನೀವು ಹೇಗೆ ಪಾಲಿಸಬೇಕು ಅಂದ್ರೆ, ನೀವು ಪ್ರತಿನಿತ್ಯ ಗ್ರಾಟಿಟ್ಯೂಡ್ ಎಕ್ಸರ್ಸೈಸ್ ನ ಮಾಡಬೇಕು. ಇದಕ್ಕಾಗಿ ನೀವು ನಿಮ್ಮ ಹತ್ರ ಇರುವ ಹಣವನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ನೀವು ಹೇಳಬೇಕು, ಥ್ಯಾಂಕ್ ಯು ಫಾರ್ ದಿಸ್ ಮನಿ, ಮೋರ್ ಈಸ್ ಕಮಿಂಗ್. ನೀನು ನನ್ನ ಹತ್ರ ಇರೋದಕ್ಕೆ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು, ಹಾಗೂ ನೀನು ಮತ್ತಷ್ಟು ಹಣವನ್ನ ಅಟ್ರಾಕ್ಟ್ ಮಾಡ್ತಿರೋದಕ್ಕೆ ಅದಕ್ಕೂ ಕೂಡ ನಿನಗೆ ಕೃತಜ್ಞತೆಗಳು ಅಂತ ಅದಕ್ಕೆ ಹೇಳಬೇಕು ನೀವು. ತದನಂತರ ಒಂದು ಪೇಪರ್ ಮೇಲೆ ಬ್ಲೂ ಪೆನ್ ತಗೊಂಡು ಅಟ್ಲೀಸ್ಟ್ ಒಂದು 3 ವಿಷಯವನ್ನಾದ್ರೂ ಗ್ರೇಟ್ಫುಲ್ ಆಗಿರುವಂತದನ್ನ ಬರೀಬೇಕು. ಯಾವ್ದ್ರ ಬಗ್ಗೆ? ಮನಿ ಬಗ್ಗೆ. ಎಕ್ಸಾಂಪಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಜಾಬ್. ಯಾಕಂದ್ರೆ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಹಣ ಬರುತ್ತೆ. ಆದ್ದರಿಂದ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಜಾಬ್ ಈ ರೀತಿ ಬರೀಬೇಕು. ಅಥವಾ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಮನಿ ಐ ಆಲ್ರೆಡಿ ಹ್ಯಾವ್. ನನ್ನ ಹತ್ರ ಆಲ್ರೆಡಿ ಇರೋ ಹಣಕ್ಕೆ ನಾನು ತುಂಬಾ ಕೃತಜ್ಞತೆಯ ಭಾವನೆಯನ್ನ ವ್ಯಕ್ತಪಡಿಸ್ತಿದ್ದೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ನ್ಯೂ ಫೈನಾನ್ಷಿಯಲ್ ಆಪರ್ಚುನಿಟೀಸ್. ಫೈನಾನ್ಷಿಯಲ್ ಆಗಿ ಹೊಸ ಅವಕಾಶಗಳು ನನಗೆ ಸಿಗ್ತಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ನೀವು ನೋಟ್ಸ್ ಮೇಲೆ ಬರೀಬೇಕು. ನೀವು ಯಾವಾಗ ನಿಮ್ಮ ಹತ್ರ ಇರೋದಕ್ಕೆ ನೀವು ಅಪ್ರಿಶಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ಯೂನಿವರ್ಸ್ ಅನ್ನೋದು ಅರ್ಥ ಮಾಡ್ಕೊಳ್ಳುತ್ತೆ, ಓಕೆ ಇದು ಇವರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ಅದೇ ರೀತಿ ಸಿಚುವೇಶನ್ಸ್ ನಿಮಗೆ ಯೂನಿವರ್ಸ್ ಅನ್ನೋದು ಜಾಸ್ತಿ ಅನ್ನೋದು ಮ್ಯಾನಿಫೆಸ್ಟ್ ಮಾಡ್ತಿರುತ್ತೆ. ಆದ್ದರಿಂದ ನೀವು ಪಾಸಿಟಿವ್ ಆಗಿ ಹಣದ ಬಗ್ಗೆ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಇದ್ರೆ ಹಣ ಆಟೋಮೆಟಿಕ್ ಆಗಿ ಎಫರ್ಟ್ ಇಲ್ದೇನೆ ಫ್ಲೋ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಸ್ಟೆಪ್ ನಂಬರ್ 4, ಟೇಕ್ ಇನ್ಸ್ಪೈರ್ಡ್ ಆಕ್ಷನ್. ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್ ಈಸ್ ನಾಟ್ ಜಸ್ಟ್ ಅಬೌಟ್ ಥಿಂಕಿಂಗ್. ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೇವಲ ನೀವು ಯೋಚನೆ ಮಾಡೋದ್ರಿಂದ, ವಿಜುವಲೈಸೇಷನ್ ಮಾಡೋದ್ರಿಂದ, ಇಮ್ಯಾಜಿನೇಷನ್ ಮಾಡೋದ್ರಿಂದ ಆಗ್ಬಿಡೋದಲ್ಲ. ಇದು ಆಕ್ಚುಲಿ ಇಟ್ಸ್ ಅಬೌಟ್ ಡೂಯಿಂಗ್. ನೀವು ಏನು ಆಕ್ಷನ್ ತಗೊಳ್ತೀರಾ, ಏನ್ ಕೆಲಸವನ್ನ ಮಾಡ್ತೀರಾ ಅದ್ರ ಮೇಲೆ ಇದು ವರ್ಕ್ ಆಗುತ್ತೆ.
ನೀವು ಮ್ಯಾನಿಫೆಸ್ಟೇಷನ್ ವಿಜುವಲೈಸೇಷನ್ ಮಾಡಿ ಇಮ್ಯಾಜಿನೇಷನ್ ಮಾಡಿ ನೀವು ಅದನ್ನ ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ಮೇಲೆ ಈ ಪ್ರಕೃತಿ ಯೂನಿವರ್ಸ್ ಅನ್ನೋದು ನಿಮಗೆ ದಾರಿಗಳನ್ನ ಓಪನ್ ಮಾಡುತ್ತೆ. ಆದ್ರೆ ನೀವು ಆ ದಾರಿ ಆ ಅವಕಾಶವನ್ನ ಹಿಡಿದುಕೊಂಡು ಆ ದಾರಿಯಲ್ಲಿ ನಡೆಯೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಇದಕ್ಕಾಗಿ ನೀವು ಫಾಲೋ ಮಾಡಬೇಕಾಗಿರುವಂತಹ ಪಾಯಿಂಟ್ಸ್ ಏನು ಅಂದ್ರೆ, ಲುಕ್ ಫಾರ್ ನ್ಯೂ ಆಪರ್ಚುನಿಟೀಸ್ ಅಂದ್ರೆ ಹೊಸ ಜಾಬ್ಸ್ ಬಗ್ಗೆ ಇರಬಹುದು, ಅಥವಾ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಇರಬಹುದು, ಅಥವಾ ಸೈಡ್ ಇನ್ಕಮ್ ಬಗ್ಗೆ ಇರಬಹುದು. ಈ ರೀತಿ ಅವಕಾಶಗಳಿಗಾಗಿ ನೀವು ನೋಡ್ಬೇಕಾಗುತ್ತೆ. ಇದರ ಜೊತೆಗೇನೆ ಲರ್ನ್ ಮನಿ ಮೇಕಿಂಗ್ ಸ್ಕಿಲ್ಸ್. ಸ್ನೇಹಿತರೆ, ನಾವು ಲೈಫ್ ಅಲ್ಲಿ ಯಾವುದೇ ವಿಷಯವನ್ನ ಎಷ್ಟು ಕಲ್ತ್ರೂ ಕೂಡ ಅದು ಎಂಡ್ ಆಗೋದಿಲ್ಲ. ಅದಕ್ಕೇನೆ ನೀವು ಹಣದ ಬಗ್ಗೆ ಮತ್ತಷ್ಟು ಹೊಸ ಸ್ಕಿಲ್ಸ್ ಅನ್ನೋದನ್ನ ಕಲೀರಿ. ಇದ್ರ ಜೊತೆಗೇನೆ ನೀವು ವೆಲ್ತಿ ಮೈಂಡೆಡ್ ಪೀಪಲ್ಸ್ ಜೊತೆಗೆ ನೀವು ಕನೆಕ್ಟ್ ಆಗಿ. ಯಾರು ಮೆಂಟಲಿ ವೀಕ್ ಇರ್ತಾರೆ ಅವ್ರ ಜೊತೆ ಅಷ್ಟು ನೀವು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರು ಹಣದ ಬಗ್ಗೆ ಒಳ್ಳೆಯ ಭಾವನೆಯನ್ನ ಇಟ್ಕೊಂಡಿರ್ತಾರೆ, ಹಣವನ್ನ ಯಾವ್ಯಾವ ಮುಖಾಂತರ ನಾವು ಸಂಪಾದನೆ ಮಾಡ್ಬೋದು ಅಂತ ಪೀಪಲ್ಸ್ ಜೊತೆ, ಬಿಸ್ನೆಸ್ ಪೀಪಲ್ಸ್ ಜೊತೆ ಇರ್ಬೋದು, ಅಥವಾ ಒಂದು 4-5 ಇನ್ಕಮ್ ಸೋರ್ಸ್ ನ ಇಟ್ಕೊಂಡು ಅವರು ತಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಫ್ರೀ ಆಗಿರ್ತಾರಲ್ಲ ಅಂತವ್ರ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಮೇನ್ ಇಲ್ಲಿ ಬೇಕಾಗಿರೋದು, ವೆನ್ ಯು ಟೇಕ್ ಆಕ್ಷನ್ ದ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ 10x ಫಾಸ್ಟರ್. ನೀವು ಯಾವಾಗ ಆಕ್ಷನ್ ಅನ್ನ ತಗೊಳ್ತಿರೋ, ಕೇವಲ ವಿಜುವಲೈಸೇಷನ್ ಇಮ್ಯಾಜಿನೇಷನ್ ಅಷ್ಟೇ ಅಲ್ಲದೆ ಅದು ಆದ ನಂತರ ನೆಕ್ಸ್ಟ್ ಸ್ಟೆಪ್ ನೀವು ಆಕ್ಷನ್ ಯಾವಾಗ ತಗೊಂತಿರೋ ಅವಾಗ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು 10 ಪಟ್ಟು ಜಾಸ್ತಿ ಕೆಲಸ ಮಾಡುತ್ತೆ. ಸ್ಟೆಪ್ ನಂಬರ್ 5, ಲೆಟ್ ಗೋ ಅಂಡ್ ಟ್ರಸ್ಟ್ ದ ಯೂನಿವರ್ಸ್. ಸ್ನೇಹಿತರೆ, ಈ ಸ್ಟೆಪ್ಸ್ ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಸಾರಿ ಹೇಳಿದ್ದೀನಿ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ ಅದನ್ನ ಲೆಟ್ ಗೋ ಮಾಡೋದಿಲ್ಲ, ಯಾವಾಗ ಬರುತ್ತೆ ಏನೋ ಅಂತ ವರಿ ಆಗ್ತಿರ್ತಾರೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ಟೆಪ್ಸ್ ಅಲ್ಲಿ ನಾ ಹೇಳೋದಂದ್ರೆ, ಲೆಟ್ ಗೋ ಮಾಡಬೇಕು ಅಂತ ಹೇಳಿದೀರಾ, ಬಟ್ ಹೇಗ್ ಮಾಡಬೇಕು ಅಂತ ಹೇಳಿಲ್ಲ ಅಂತ ತುಂಬಾ ಜನ ಕೇಳಿದ್ರು. ಈ ಪಾಯಿಂಟ್ಸ್ ನ ನೀವು ಅನುಸರಿಸಿದ್ರೆ ನಿಮ್ಮ ಮೈಂಡ್ ಸೆಟ್ ಅನ್ನೋದು ಲೆಟ್ ಗೋ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನಂದ್ರೆ, ಪ್ರತಿನಿತ್ಯ ನೀವು ಮೆಡಿಟೇಷನ್ ಮಾಡೋದನ್ನ ಮಿಸ್ ಮಾಡಬಾರ್ದು. ಒಂದು 5ರಿಂದ 10 ನಿಮಿಷಗಳ ಕಾಲ ಬ್ರೀತಿಂಗ್ ಮೆಡಿಟೇಷನ್ ಮಾಡೋದು ತುಂಬಾ ಉತ್ತಮ. ಇದರಿಂದ ನಿಮಗೆ ಲೆಟ್ ಗೋ ಎಬಿಲಿಟಿ ಅನ್ನೋದು, ಯೂನಿವರ್ಸ್ ಮೇಲೆ ಟ್ರಸ್ಟ್ ಬರೋದು ಸ್ಟಾರ್ಟ್ ಆಗುತ್ತೆ. ತದನಂತರ ಆ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ಐ ಟ್ರಸ್ಟ್ ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂತ ಈ ರೀತಿ ಅಫರ್ಮೇಷನ್ಸ್ ನ ಹೇಳ್ಕೊಳ್ಳಿ. ಆಸ್ ಯೂಶುವಲ್, ಸ್ಟಾಪ್ ವರಿಂಗ್, ಮನಿ ಫೈಂಡ್ಸ್ ದೋಸ್ ಹೂ ಬಿಲೀವ್. ನೀವು ವರಿ ಮಾಡೋದನ್ನ ಸ್ಟಾಪ್ ಮಾಡಿ. ಹಣ ಅನ್ನೋದು ಯಾವ ರೀತಿ ವ್ಯಕ್ತಿಗಳಿಗೆ ಆಕರ್ಷಣೆ ಆಗುತ್ತಂದ್ರೆ, ಯಾರು ಅದನ್ನ ನಂಬ್ತಾರೋ ಅವ್ರಿಗೆ ಮಾತ್ರ. ಇವಾಗ ನಿಮ್ಮ ಡೈಲಿ ಲೈಫ್ ಅಲ್ಲೇ ನೋಡಿ, ನೀವು ನಿಮ್ಮ ಒಬ್ಬ ಸ್ನೇಹಿತನ ಮೇಲೆ ನಂಬಿಕೆ ಇಟ್ರೆ ಅವನು ಕೂಡ ನಿಮಗೆ ಚೆನ್ನಾಗಿ ನೋಡ್ಕೊಂತಾನೆ. ಅದೇ ಅವನ ಮೇಲೆ ನೀವು ನಂಬಿಕೆ ಇಡ್ಲಿಲ್ಲ, ಅವನದೇನ ಕೇರ್ಲೆಸ್ ಮಾಡಿದ್ರೆ ಅವನು ಕೂಡ ಕೇರ್ಲೆಸ್ ಮಾಡ್ತಾನೆ. ಸೊ ಇದೇ ಎನರ್ಜಿ ಪ್ರತಿಯೊಂದು ಕಡೆನೂ ವರ್ಕ್ ಆಗುತ್ತೆ. ಆದ್ರಿಂದ ಹಣದ ಮೇಲೆ ಬಿಲೀವ್ ಇಡಿ, ವರಿ ಆಗೋದನ್ನ ಸ್ಟಾಪ್ ಮಾಡಿ. ಅದು ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಕ್ಷನ್ ತಗೊಳ್ಳೋದನ್ನ ಮರಿಬೇಡಿ. ಇನ್ನು ನಾನು ನಿಮಗೆ ಕೊನೆಯದಾಗಿ ಒಂದು ಬೋನಸ್ ಟಿಪ್ಸ್ ನ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಏನಂದ್ರೆ ದ 24 ಅವರ್ಸ್ ಮನಿ ಅಟ್ರಾಕ್ಷನ್ ಚಾಲೆಂಜ್. ಸ್ನೇಹಿತರೆ, ಇದು ಅಂತೂ ನನ್ನ ಜೀವನದಲ್ಲಿ ತುಂಬಾ ಸಾರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆದ್ರಿಂದ ಕೊನೆ ತನಕ ಯಾರಿದ್ದಾರೆ ನಿಮ್ಗೆ ಇದು ಬೋನಸ್ ಟಿಪ್ಸ್. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದರೆ, ಅರ್ಧಕ್ಕೆ ಹೋಗಿದ್ದಾರೆ, ಅವರು ಈ ಬೋನಸ್ ಟಿಪ್ಸ್ ನ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಯೂನಿವರ್ಸ್ ನಿಮಗೆ ಒಂದು ಕೊಡ್ತಿರುವ ಹೊಸ ಅವಕಾಶ ಹಾಗೂ ಚಾಲೆಂಜ್ ಇದು. ಈ ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ನೀವು ಈ ಟೆಕ್ನಿಕ್ ನ ಮಾಡಿ ನಿಮ್ಮ ಜೀವನದಲ್ಲಿ ಹಣದ ಮ್ಯಾಜಿಕ್ ಆಗೋದನ್ನ ನೀವು ನೋಡಿ. ಈ ಸ್ಟೆಪ್ಸ್ ನ ಯಾವ ರೀತಿ ಫಾಲೋ ಆಗ್ಬೇಕಂದ್ರೆ, ಸ್ಟೆಪ್ ನಂಬರ್ 1, ನೀವೊಂದು ವೈಟ್ ಪೇಪರ್ ಮೇಲೆ ಒಂದು ಗ್ರೀನ್ ಪೆನ್ ತಗೊಂಡು ಮನಿ ಈಸ್ ಕಮಿಂಗ್ ಟು ಮೀ ನೌ, ಈ ಕ್ಷಣಕ್ಕೆ ಹಣ ನನ್ನ ಹತ್ತಿರ ಬರುತ್ತಿದೆ, ಮನಿ ಈಸ್ ಕಮಿಂಗ್ ಟು ಮೀ ನೌ. ಈ ರೀತಿ ನೀವು ವೈಟ್ ಪೇಪರ್ ಮೇಲೆ ಗ್ರೀನ್ ಪೆನ್ ಅನ್ನ ತಗೊಂಡು ಬರಿಬೇಕು. ಇನ್ನು ಸ್ಟೆಪ್ ನಂಬರ್ 2 ಏನಂದ್ರೆ, ಅದನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೋಬೇಕು. 24 ಅವರ್ಸ್ ಒಳಗಡೆ 9 ಸಾರಿ ನೀವು ಅದನ್ನ ಓದಬೇಕು. ಸ್ಟೆಪ್ ನಂಬರ್ 3 ಏನಂದ್ರೆ, ಬಿ ಓಪನ್ ಟು ಅನ್ಎಕ್ಸ್ಪೆಕ್ಟೆಡ್ ಮನಿ. ಅನ್ಎಕ್ಸ್ಪೆಕ್ಟೆಡ್ ಮನಿಗಾಗಿ ನೀವು ಓಪನ್ ಹಾರ್ಟ್ ಇಂದ ವೇಟ್ ಮಾಡ್ತಿರ್ಬೇಕು. ಈ ಸ್ಟೆಪ್ಸ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಹಣ ನಿಮ್ಮ ಹತ್ರ ಯಾವ ರೀತಿ ಬಂದು ಸೇರುತ್ತೆ ಅಂದ್ರೆ, ಸಡನ್ ಆಗಿ ಏನೋ ಇದಾಗುತ್ತೆ ಅಂತ ನಾನು ಹೇಳಲ್ಲ, ಬಟ್ 100% ಈ ಟೆಕ್ನಿಕ್ಸ್ ವರ್ಕ್ ಆಗೋದಕ್ಕೆ ಎಕ್ಸಾಂಪಲ್ಸ್ ಏನು ಅಂದ್ರೆ, ನೀವು ಟೆಕ್ನಿಕ್ಸ್ ಮಾಡಿ 24 ಅವರ್ಸ್ ಒಳಗಡೆನೆ ಸರ್ಪ್ರೈಸ್ ಗಿಫ್ಟ್ ಅನ್ನೋದು ನಿಮಗೆ ಸಿಗೋದು ನಡೆಯುತ್ತೆ. ಅಥವಾ ಎಲ್ಲಾದ್ರೂ ನೀವು ಶಾಪಿಂಗ್ ಹೋದಾಗ ಡಿಸ್ಕೌಂಟ್ ರೂಪದಲ್ಲಿ ನಿಮ್ಮ ಹಣ ಅನ್ನೋದು ಸೇವ್ ಆಗುತ್ತೆ. ಅಥವಾ ಹಣ ಸಂಪಾದನೆ ಮಾಡುವ ಒಂದು ಹೊಸ ಆಪರ್ಚುನಿಟಿ ಅನ್ನೋದು ನಿಮ್ಮವರೆಗೂ ಬರುತ್ತೆ. ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೋದು ಬರ್ಬೋದು, ಅಥವಾ ನೀವೆಲ್ಲಾದ್ರೂ ಶಾಪಿಂಗ್ ಹೋದಾಗ ಏನಾದ್ರೂ ಇದು ಮಾಡಿದಾಗ ಡಿಸ್ಕೌಂಟ್ ರೂಪದಲ್ಲಿ ನಿಮ್ಮ ಹಣ ಅನ್ನೋದು ಸೇವ್ ಆಗುತ್ತೆ. ಇಲ್ಲಾಂದ್ರೆ ಒಂದು ಹೊಸ ಅವಕಾಶ ಕೂಡ ನಿಮಗೆ ಬರಬಹುದು. ಈ ರೀತಿ 24 ಅವರ್ಸ್ ಒಳಗಡೆ ಮನಿ ಅಟ್ರಾಕ್ಷನ್ ಚಾಲೆಂಜ್ ಇದು ನೀವು ಮಾಡಿ ನೋಡಿ. ಈ ಎಕ್ಸ್ಪೀರಿಯನ್ಸ್ ನ ಮತ್ತೆ ರಿಟರ್ನ್ ಇದೇ ವಿಡಿಯೋಗೆ ಬಂದು ಕಾಮೆಂಟ್ ಮಾಡಿ ನೋಡಿ. ಇದು 100% ನನ್ನ ಲೈಫ್ ಅಲ್ಲಿ ವರ್ಕ್ ಆಗಿದೆ. ನೀವು ಕೂಡ ಮೇಲೆ ಹೇಳಿರುವ ಸ್ಟೆಪ್ಸ್ ನ ಫಾಲೋ ಆಗ್ತಾ ಇದನ್ನು ಕೂಡ ನೀವು ಫಾಲೋ ಆದ್ರೆ ನಿಮ್ಮ ಲೈಫ್ ಅಲ್ಲೂ ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮನಿ ಈಸ್ ಕಮಿಂಗ್ ಟು ಮೀ ಅಂತ ಕಾಮೆಂಟ್ ಮಾಡಿ. ಅದು ಅಫರ್ಮೇಷನ್ಸ್ ರೀತಿ ನಿಮ್ಮ ಲೈಫ್ ಅಲ್ಲಿ ವರ್ಕ್ ಆಗುತ್ತೆ, ಅದು ಸಕ್ಸಸ್ ಕೂಡ ಆಗುತ್ತೆ. ಸ್ನೇಹಿತರೆ, ಇವಾಗ ನಿಮ್ಗೆ ಕೆಲವೊಂದಿಷ್ಟು ಸೀಕ್ರೆಟ್ ವಿಷಯಗಳು ಗೊತ್ತಾಯ್ತು ಹಣವನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಆದ್ದರಿಂದ ಈ ಸ್ಟೆಪ್ಸ್ ನ ನೀವು ಪ್ರತಿನಿತ್ಯ ಫಾಲೋ ಆಗಿ ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೇಂಜ್ ಆಗೋದನ್ನ ನೀವೇ ಅಬ್ಸರ್ವ್ ಮಾಡ್ತೀರಾ.
ಇನ್ನೊಂದು ಸೀಕ್ರೆಟ್ ಹೇಳೋದಾದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂತ ಕಾಮೆಂಟ್ ಮಾಡಿ. ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ನ ಆಕ್ಟಿವೇಟ್ ಮಾಡುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರೂ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಯಾರು ನಿಮ್ಮ ಸ್ನೇಹಿತರು ಕೂಡ ಫೈನಾನ್ಷಿಯಲಿ ಸ್ಟ್ರಗಲ್ ಪಡ್ತಿದ್ದಾರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ಲೈಫ್ ಚೇಂಜಿಂಗ್ ಲಾ ಆಫ್ ಅಟ್ರಾಕ್ಷನ್ ಟಿಪ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.